ಹೆವಿ ಜನ ಇದ್ದಾರೆ ಮಾತ್ರ. ಯಾವ ಕಡೆ ಎಕ್ಸಿಟ್ ಯಾವ ಕಡೆ ಎಂಟ್ರಿ ಒಂದು ಅಂತ ಜೊತೆ ಹೇಳಿ ಮೆರಿ ಕ್ರಿಸ್ಮಸ್. ಕ್ರಿಸ್ಮಸ್ 2 1 ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಡೆಲ್ವ್ ಇನ್ ದುಬೈ. ಡೆಲ್ವ್ ಇನ್ ದುಬೈನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಟೈಮ್ ಆಗಿದೆ ಎಕ್ಸಾಕ್ಟ್ಲಿ 4:30. ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ದುಬೈ ಫೆಸ್ಟಿವಲ್ ಸಿಟಿ ಮಾಲಿಗೆ. ರೀಚ್ ಆದ್ವಿ. ಅಂದರೆ ನಾನಿರೋ ಅಕೊಮಡೇಷನಿಂದ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ವಾಕಬಲ್ ಡಿಸ್ಟೆನ್ಸು, ಜಸ್ಟ್ ಹಾರ್ಡ್ಲಿ ಒಂದು 10 ನಿಮಿಷ ಆಗಿತ್ತು ಅಷ್ಟೇ. ಸೊ ಇದು ದುಬೈನ ಮೆಟ್ರೋ ಸ್ಟೇಷನ್, ಇದು ಬುರ್ಜ್ಮಾನ್ ಮೆಟ್ರೋ ಸ್ಟೇಷನ್ನು. ಸೊ ಮೆಟ್ರೋ ಎಕ್ಸಿಟ್ ಆಗ್ತಿದ್ದಂಗೆ ಬುರ್ಜ್ಮಾನ್ ಮಾಲ್ ಸಿಗುತ್ತಾ. ಮೆಟ್ರೋ ಸ್ಟೇಷನ್ನು ದುಬೈ ಕ್ರೀಕ್. ಇದು ಲಾಸ್ಟ್ ಮೆಟ್ರೋ ಸ್ಟೇಷನ್, ಗ್ರೀನ್ ಲೈನ್ ಲಾಸ್ಟ್ ಮೆಟ್ರೋ ಸ್ಟೇಷನ್. ಯಾವ ಕಡೆ ಓಪನ್ ಆಗುತ್ತಾ? ಈ ಕಡೆ ಓಪನ್ ಆಗುತ್ತೆ. ನಾನು ಆ ಕಡೆ ವೆಯ್ಟ್ ಮಾಡ್ತಿದ್ದೀನಿ ಎಲ್ಲಿ ಓಪನ್ ಆಗುತ್ತೆ ಅಂತ. ಸೊ ಕ್ರೀಕಲ್ಲಿ ಇಳ್ಕೊಂಡು ಇಲ್ಲಿಂದ ನೆಕ್ಸ್ಟು ಅಬ್ರಾ ರೈಡಿಗೆ ಹೋಗಬೇಕು. ದುಬೈ ಮೆಟ್ರೋನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಫಸ್ಟು ಈ ಮೆಟ್ರೋಗೆ ಯಾವುದೇ ರೀತಿ ಡ್ರೈವರ್ ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ಆಟೋಮೇಟೆಡ್ ಡ್ರೈವರ್ಲೆಸ್ ಮೆಟ್ರೋ. ಮತ್ತು ಸೆಕೆಂಡ್ ಬಂದುಬಿಟ್ಟು ಒನ್ ಆಫ್ ದ ವರ್ಲ್ಡಲ್ಲಿ ತುಂಬಾ ಫಾಸ್ಟೆಸ್ಟ್ ಹೋಗುವಂಥ, ಅಂದರೆ ಡ್ರೈವರ್ಲೆಸ್ ಫಾಸ್ಟೆಸ್ಟ್ ಫಾಸ್ಟೆಸ್ಟ್ ಮೆಟ್ರೋ. ಓ ತುಂಬಾ ರಶ್ ಇದೆ ಇವರು. ಆ್ಯಕ್ಚುಲಿ ತುಂಬಾ ಏನಂತಲ್ಲ, ಲಾಸ್ಟ್ ಟೈಮ್ ಡಿಸೆಂಬರ್ ಏನೋ ಬಂದಿದ್ದು ಅನಿಸುತ್ತೆ, ನ್ಯಾಷನಲ್ ಡೇ ಸ್ಪೆಷಲ್ಲು. ಸೊ ನ್ಯಾಷನಲ್ ಡೇ ಸ್ಪೆಷಲಲ್ಲೂ ಇಲ್ಲಿ ಫೈರ್ ವರ್ಕ್ ನಡೆಯುತ್ತೆ. ಸೊ ನ್ಯಾಷನಲ್ ಡೇಗೆ ಬಂದಾಗ ಆಲ್ಮೋಸ್ಟು ಅಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಅಲ್ಲಿ ಮೆಟ್ರೋ ಸ್ಟೇಷನ್ವರೆಗೂ ಲೈನ್ ಇತ್ತು. ಸೊ ಇವತ್ತು ಹಾಗೇನೆ ಅಷ್ಟೊಂದೇನಿಲ್ಲ, ವೆಯ್ಟ್ ಮಾಡಲೇಬೇಕು. ಇನ್ನೂ ಟೈಮ್ ಇದೆ, 5 o'clock. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇಷ್ಟೊತ್ತು ವೆಯ್ಟ್ ಮಾಡಿದ ಮೇಲೆ ಸೊ ಫೈನಲಿ ಒಳಗಡೆ ಬಂದಿದ್ದೀವಿ. ಫೆರಿ ವೆಯ್ಟ್ ಮಾಡ್ತಾ ಇದ್ದ. ವೆಯ್ಟ್ ಒಂದು ನಿಮಿಷ ತೋರಿಸ್ತೀನಿ. ಇದೇ ಫೆರಿನಲ್ಲಿ ಹೋಗ್ಬೇಕು ಇವಾಗ. ಏನಂತಂದರೆ ಕುತ್ಕೊಂಡ್ರೆ ಬೇಜಾರಾಗಲ್ಲ. ಏನಕ್ಕೆ ಅಂತಂದರೆ
ಫ್ರೀ ವೈಫೈ ದುಬೈ ಪಬ್ಲಿಕ್ ಎಲ್ಲೇ ಹೋದ್ರೂ ನಿಮಗೆ ಫ್ರೀ ವೈಫೈ ಸಿಗುತ್ತೆ ಡೂ ಕಡೆಯವರಿಂದ. ಆಲ್ಮೋಸ್ಟ್ 20 to 25 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಫೆರಿ ಬಂದಿದೆ. ಸೊ ಫೆರಿ ತೋರಿಸ್ತೀನಿ. ಬೇಗ ಬಂದು ಸನ್ಸೆಟ್ ಕವರ್ ಮಾಡೋಣ ಅಂದ್ಕೊಂಡೆ, ಬಟ್ ಸ್ಟಿಲ್ ಟೈಮ್ ಆಲ್ರೆಡಿ ತುಂಬ ಆಗಿಬಿಟ್ಟಿದೆ. ಇಲ್ಲಿ ಏನು ಗೊತ್ತಾ, ನೀವು ಹೋಗ್ಬೇಕಂದ್ರೆ ಆ್ಯಕ್ಚುಲಿ ಈ ಥರ ಓಪನ್ ಅಬ್ರಾ ಇರೋ ಇದು ಚೂಸ್ ಮಾಡಿದ್ರೆ ಒಂದು ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಥರ ಫೆರಿನಲ್ಲಿ ಅಂತ ಅಂದರೆ ಆಲ್ಮೋಸ್ಟ್ ನಿಮಗೆ ಏನೋ ಒಂಥರ ಒಂದು ಲಕ್ಸುರಿ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಿದ್ರಿ ಅನ್ನೋ ಥರ ಫೀಲ್ ಆಗುತ್ತೆ. ನೀವು ಬಸ್ಸಲ್ಲಾದರೂ ಹೋಗಿ, ಮೆಟ್ರೋದಲ್ಲಾದರೂ ಹೋಗಿ, ಈ ಥರ ಫೆರಿಲಾದ್ರೂ ಹೋಗ್ರಿ, ಇದು ಒಂದು ಕಾರ್ಡ್ ಇದ್ದರೆ ಇಡೀ ದುಬೈನ ಸುತ್ತಾಡ್ಬೋದು. ಬಟ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಇರಬೇಕು. ಸೊ ಹೋಗೋದಕ್ಕಿಂತ ಮುಂಚೆ ಸೊ ಈ ಥರ ಎಲ್ಲರೂ ಕಾರ್ಡ್ ಕೊಟ್ಬಿಟ್ಟು ಪಂಚ್ ಮಾಡಬೇಕು ಕಂಪ್ಲೀಟ್. ಫೈನಲಿ ದುಬೈ ಫೆಸ್ಟಿವಲ್ ಸಿಟಿ ಮಾಲ್ ರೀಚ್ ಆದ. ಸೊ ಈಗ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. RTA ferry. Bye. See you. ಕ್ರಿಸ್ಮಸ್ಗಂತೂ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಮಾತ್ರ. ಸೊ ಲ್ಯಾಂಡ್ಸ್ಕೇಪ್ ಮಾತ್ರ ಸೂಪರ್ಬ್ ಆಗಿ ಮಾಡಿದ್ದಾರೆ. ಸೊ ನೋಡ್ತಿದ್ದೀರಾ ನೀವಿಲ್ಲಿ. ವೆಯ್ಟ್, ಕ್ಯಾಮ್ರಾ ತಿರುಗಿಸ್ತೀನಿ. ಸಖತ್ ಕ್ರೌಡ್ ಇದೆ ಮಾತ್ರ. ಏನಕ್ಕೆ ಇಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ? ಓ, ಸಾಂತಾ ಕ್ಲಾಸ್ ಜೊತೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸಾಂತಾ ಜೊತೆ ಹೇಳಿ ಮೆರಿ ಕ್ರಿಸ್ಮಸ್. Okay, tell him to subscribe my channel. Yes. Subscribe my Where channel. is the letter? Do you know Yeah? to write? Yeah, I will write on a letter. Subscribe my channel. Thank you. Thank you. Okay. Maybe ಇದು ಫ್ರೀ ಅಂತ ಅನ್ಸುತ್ತೆ. ಫೋಟೋ ತೊಗೊಂಡ್ರೆ ಈ ಥರ ತೊಗೊಳ್ಳಿ. ನಿಜ ಹೇಳ್ಬೇಕಂದ್ರೆ ಮಕ್ಕಳಾಗಿದ್ದಾಗ ಜೀವನ ಎಷ್ಟು ಎಂಜಾಯ್ ಮಾಡಬೇಕು ಆವಾಗಲೇ ಎಂಜಾಯ್ ಮಾಡಿಬಿಡ್ಬೇಕು. ಚಿಕ್ಕವರಿದ್ದಾಗೆಲ್ಲ ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತೀವಿ ಅನ್ಸುತ್ತೆ. ಮತ್ತು ದೊಡ್ಡವರಾದ್ಮೇಲೆ ಯಾಕಾರು ದೊಡ್ಡವರಾಗ್ಬಿಟ್ರು ಅನ್ಸ್ಬಿಡುತ್ತೆ. ಹೆವಿ ಜನ ಇದ್ದಾರೆ ಮಾತ್ರ. ಯಾವ ಕಡೆ ಎಕ್ಸಿಟ್, ಯಾವ ಕಡೆ ಎಂಟ್ರಿ ಒಂದು ಗೊತ್ತಾಗ್ತಿಲ್ಲ. ಬ್ರೋ, ನಾನು ಬಂದಾಗ ಇವಾಗ ಎಷ್ಟು ಜನ ಇದ್ದಾರೆ ಅದಕ್ಕೆ ಅರ್ಧಷ್ಟು ಜನ ಇರಲಿಲ್ಲ. ಇವಾಗ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಕಾಲಿಡ್ಲಿಕ್ಕೆ ಜಾಗ ಆಗ್ತಿಲ್ಲ. ನಂಗೆ ಸೀರಿಯಸ್ಲಿ ಯಾವುದೋ ಜಾತ್ರೆ ಒಳಗಿರೋ ಫೀಲ್ ಆಗ್ತಿದೆ. ಜನ ಆಯ್ತಲ್ಲ. ಸೊ ಮೇ ಬಿ ಎವ್ರಿ 15 ಮಿನಿಟ್ಸು ಇದೇ ಥರ ಶೋ ಆಗುತ್ತೆ. ನೋಡೋಣ, ಆದರೆ ಫ್ರಂಟಲ್ಲೇ ಇರೋಣ. ಆದರೆ ಕಂಪ್ಲೀಟಾಗಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ.
مرحبا بكم في فestival day. سيتم خفض الأضواء بعد دقائق وسائط متعددة. Welcome to festival day. ಇನ್ನು ಜಸ್ಟ್ 3 ನಿಮಿಷ ಬಾಕಿ ಇದೆ. ಸೊ ಟೈಮ್ ಎಕ್ಸಾಕ್ಟ್ಲಿ 8:57, ಜಸ್ಟ್ 3 minutes left. 3, 2, 1. ಅಲ್ಲಿನ ಸ್ಮೋಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಮಾತ್ರ. ನಿಜ ಹೇಳಬೇಕಂದ್ರೆ ಲಾಸ್ಟ್ ಟೈಮ್ ಎಲ್ಲಿಗೆ ಬರಬೇಕಿತ್ತು ಅಂದರೆ ಲಾಸ್ಟ್ ಟೈಮು ಬುರ್ಜ್ ಖಲೀಫಾದಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ನಲ್ಲ, ಆವಾಗಲೇ ಬರಬೇಕಿತ್ತು. ಬಟ್ ನಾನು ಯಾಮಾರ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟಿದ್ದೆ, ನಂಗೆ ಗೊತ್ತೇ ಇರಲಿಲ್ಲ. ನಾನು ಅಲ್ಲಿ ವಿಡಿಯೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈರ್ ವರ್ಕ್ ಮಾತ್ರ ಮಸ್ತಾಗಿತ್ತು. ಸೊ ಈ ಎಂಟೈರ್ ವಿಡಿಯೋಗೆ ನನಗೆ ಖರ್ಚಾಗಿತ್ತು ಜಸ್ಟ್ ಮೆಟ್ರೋ ಕಾಸ್ಟ್ ಏನಿದೆ, ಮೆಟ್ರೋ ಕಾಸ್ಟ್ ಅಷ್ಟೇ ಖರ್ಚಾಗಿದ್ದು. ಸೊ ಅಮ್ಮಮ್ಮ ಅಂದರೆ ಜಸ್ಟ್ ಒಂದು 20-25 ದಿರಮ್ಸ್ ಆಯ್ತು ಅನ್ಸುತ್ತೆ. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಫೈರ್ ಶೋ ಮಾತ್ರ ಮಸ್ತಾಗಿತ್ತು. ಸೊ ಹೋಪ್ಫುಲಿ ನೀವು ಕೂಡ ವಿಡಿಯೋನ ಎಂಜಾಯ್ ಮಾಡಿದ್ದೇನೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.